ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆರ್ತಿ ಮಿಸ್ ಫ್ಯಾಮಿಲಿ ಬ್ಲಾಗ್ಸ್ ಚಾನಲ್ಗೆ ಸಪೋರ್ಟ್ ಮಾಡೋದು ಮರಿಬೇಡಿ. ಹಾಗೆ ನಾನು ಇವತ್ತಿನ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಅಂದರೆ, ಇವತ್ತಿನ ವಿಡಿಯೋ ಹೋಮ್ ಟೂರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ತುಂಬ ಜನ ಅಂದರೆ ತುಂಬ ಜನ ಹೋಮ್ ಟೂರ್ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಅಂದರೆ ಕೆಲವೊಬ್ಬರು ಒಂದು 10-15 ಜನ ಆದರೂ ಹೋಮ್ ಟೂರ್ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ನಾನು ಏನಕ್ಕೆ ಹೋಮ್ ಟೂರ್ ಮಾಡಿಲ್ಲ, ಇಷ್ಟು ದಿವಸ, ಒಂದೂವರೆ ವರ್ಷ ಆಗ್ತಾಯಿದೆ ನಾನು ಯೂಟ್ಯೂಬ್ಗೆ ಬಂದು, ಆದರೂ ಏನಕ್ಕೆ ಹೋಮ್ ಟೂರ್ ಮಾಡಿಲ್ಲ ಅಂತ ರೀಸನ್ ನೀವು ಕೇಳಿದ್ರೆ, ಆ ರೀಸನ್ ಬಂದುಬಿಟ್ಟು ಇವತ್ತು ಅಂದರೆ ರೀಸನ್ ಏನಂದರೆ, ಇರೋದೇ ಒಂದೇ ರೂಮು ಫ್ರೆಂಡ್ಸ್. ನಮಗೆ ನಾವು ಬಾಡಿಗೆಯಲ್ಲಿರೋದು. ನಾವು ಈ ಹೈದರಾಬಾದಲ್ಲಿ ಬಾಡಿಗೆ ರೂಮಲ್ಲಿ, ಸಿಂಗಲ್ ರೂಮಲ್ಲಿ ಇರೋದು ನಾವು. ಏನಕ್ಕಂದರೆ ಚಿಕ್ಕ ಫ್ಯಾಮಿಲಿ ಅಲ್ಲ ಫ್ರೆಂಡ್ಸ್, ಹಾಗಾಗಿ ಸಿಂಗಲ್ ರೂಮಲ್ಲೇ ಇದ್ದೀವಿ. ಇವಾಗ ಹೋಮ್ ಟೂರ್ ಅದೇ ಕಾರಣಕ್ಕಾಗಿ ನಾನು ಹೋಮ್ ಟೂರ್ ಮಾಡಿಲ್ಲ. ಅದು ಹೋಮ್ ಟೂರು ಇವಾಗ ಮಾಡಬೇಕು. ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಒಂದು 10-15 ಜನ ನನಗೆ ರಿಕ್ವೆಸ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಅದಕ್ಕಾಗಿ ಹೋಮ್ ಟೂರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಬನ್ನಿ ಇವತ್ತು ನನ್ನ ಚಿಕ್ಕದೊಂದು ಪುಟ್ಟ ಗೂಡಿನದು ಹೋಮ್ ಟೂರು ಮಾಡ್ತಾಯಿದ್ದೀನಿ. ನನ್ನ ರೂಮ್ ಹೇಗಿದೆ, ನಾನು ಏನೇನು ಅಂದರೆ ಪಾತ್ರೆ, ಬಟ್ಟೆ ನಾನು ಯಾವ್ಯಾವ ಥರ ಇಡ್ತೀನಿ, ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನನ್ನ ಪುಟ್ಟ ಗೂಡು ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಫ್ರೆಂಡ್ಸ್. ಏನಕ್ಕಂದರೆ ಇರೋದೇ ಒಂದು ರೂಮ್ ಅಲ್ಲ ಫ್ರೆಂಡ್ಸ್, ಅದರಲ್ಲಿ ಹೋಮ್ ಟೂರ್ ಏನು ಬಂತು. ಇವಾಗ ನಾನು ಶಾರ್ಟ್ ವಿಡಿಯೋ ಮಾಡಬೇಕಂದ್ರೂ ನನ್ನ ಚಿಕ್ಕದೊಂದು ಮನೆ ಕಾಣಿಸುತ್ತೆ, ವಿಡಿಯೋ ಮಾಡಬೇಕಂದ್ರೂ ಕಾಣಿಸುತ್ತೆ. ಹಾಗಾಗಿ ಇಷ್ಟು ದಿವಸ ಮಾಡಿಲ್ಲ. ತುಂಬ ಜನ ಅದು ಚಿಕ್ಕ ಮನೆ ಆದ್ರೂ ಮನೆಯೇ ಅಲ್ವಾ, ಹೋಮ್ ಟೂರ್ ಮಾಡಿ ಅದ್ರದ್ದು ನಾವು ನೋಡ್ತೀವಿ, ನಿಮ್ಮ ಪ್ರತಿಯೊಂದು ವಿಡಿಯೋ ನೋಡ್ತೀವಿ, ಹೋಮ್ ಟೂರ್ ಮಾಡೇ ಇಲ್ಲ ನೀವು, ನಿಮ್ಮ ಮನೆ ನೋಡಬೇಕು ನಾವು ಅಂತ ತುಂಬ ಜನ ಕೇಳ್ಕೊಂಡಿದ್ದಾರೆ. ಹಾಗಾಗಿ ಅದೇ ಕಾರಣಕ್ಕಾಗಿ ನಾನು ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಹಾಗೆ ಬನ್ನಿ, ನನ್ನ ಪುಟ್ಟ ಗೂಡಲ್ಲಿ ನಾನು ಏನೇನು ಯಾವ್ಯಾವ ಸಾಮಾನು ಎಲ್ಲೇ ಇಟ್ಟಿದೆ ಅಂತ ನೀವು ನೋಡಿ. ಹಾಗೆ ಅನಿಸಿಕೆ, ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಯಾವ ರೀತಿ ಇದೆ ನಮ್ಮ ಚಿಕ್ಕ ರೂಮು ಅಂತ ತೋರಿಸ್ತೀನಿ. ಇವಾಗ ನಾನು ಏನೇನೆಲ್ಲ ಕೆಲಸ ಮಾಡಿದ್ದೀನಿ ಅಂದರೆ, ಮನೆ ಕೆಲಸದಲ್ಲಿ ನಾನು ಏನೇನೆಲ್ಲ ಕೆಲಸ ಮಾಡಿಕೊಡಿದ್ದೀನಿ ಅಂತ ಅದು ಕೂಡ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಏನೇನು ಕೆಲಸ ಮಾಡಿದ್ದೀನಿ ಅಂದರೆ, ಇವಾಗ ಬಟ್ಟೆ ಒಗೆಯೋದವ ಮತ್ತು ಪಾತ್ರೆ ಎಲ್ಲ ಕೆಲಸ ಆಗಿದೆ. ಇವಾಗ ಜಸ್ಟ್ ನಿಮ್ಗೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ. ಅಂದರೆ ಅದು ಟೈಮ್ ಬಂದುಬಿಟ್ಟು 1.5 ಗಂಟೆ ಮಾಡ್ತಾಯಿದ್ದೀನಿ ವಿಡಿಯೋ. ಏನಕ್ಕಂದರೆ ನಾನು ಬೆಳಗ್ಗೆನೇ ಡಿಸೈಡ್ ಮಾಡಿದ್ದೀನಿ, ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೆ. ಅಂದರೆ ಇಲ್ಲ, ಮೊದಲು ತುಂಬ ಜನ ಹೋಮ್ ಟೂರ್ ಕೇಳಿದಾರಲ್ಲ, ಹಾಗಾಗಿ ಇವತ್ತು ಹೋಮ್ ಟೂರ್ ಮಾಡಬೇಕು. ನಾನು ನಾಳೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು. ಕೆಲವೊಬ್ಬರಿಗೆ ಯಾವ ಸಾಮಾನು ಎಲ್ಲಿಟ್ಟಿರೋದು ಏನೇನಂತ ಅರ್ಥ ಆಗ್ತಾಯಿಲ್ಲ ಅಂತ ಅನಿಸುತ್ತೆ, ನನಗನ್ಸೋ ಪ್ರಕಾರ. ಹಾಗಾಗಿ ಹೋಮ್ ಟೂರ್ ಮಾಡೋಣ. ಫಸ್ಟು ಹೋಮ್ ಟೂರ್ ವಿಡಿಯೋ ಮತ್ತು ನಮ್ಮ ಮನೆಯವರಿಗೆ ಕೂಡ, ನಮ್ಮ ಹಸ್ಬೆಂಡಿಗಾಗಲಿ ಮನೆ ಮಕ್ಕಳಿಗಾಗಲಿ ತುಂಬ ಜನರಿಗೆ ಪರಿಚಯನೇ ಮಾಡಿಸ್ಕೊಟ್ಟಿಲ್ಲ ನಾನು. ಅದು ಒಂದು ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಹೋಮ್ ಟೂರ್ ನೋಡಿ ಫ್ರೆಂಡ್ಸ್. ನಾನು ಮನೆ ಕೆಲಸ ಎಲ್ಲ ಯಾವ್ಯಾವ್ದು ರೀತಿ ಮಾಡಿದ್ದೀನಿ ಅಂತ ನೀವೇ ನೋಡಿ ಗೊತ್ತಾಗುತ್ತೆ. ಬನ್ನಿ, ಹೊರಗಡೆಯಿಂದ ತೋರಿಸ್ತೀನಿ. ನಾನು ಬಟ್ಟೆ ಎಲ್ಲ ಒಗೆದಿದ್ದೀನಿ, ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ, ಬಟ್ಟೆ ಎಲ್ಲ ಒಗೆದ್ಬಿಟ್ಟಿದ್ದೀನಿ, ಕಾಣಿಸ್ತಾ ಇದೆಯಾ? ಇವಾಗ ಹೊರಗಡೆಯಿಂದ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ. ನೋಡಿ, ಮನೆ ಕೆಲಸ ಎಲ್ಲ ಆಗಿದೆ. ಹೋಮ್ ಟೂರಲ್ಲಿ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್. ನೋಡಿ, ಇಲ್ಲಿ ಹೊರಗಡೆಯಿಂದ ನೋಡಿ, ಈ ಕಡೆಯಿಂದ ಬಂದೆ ನಾನು. ಇವಾಗ ನೋಡಿ, ಇವಾಗ ಡೈರೆಕ್ಟು ಹೋಗೋದು ರೂಮಿಗೆ. ಇವಾಗ ಹೊರಗೆ ಜಾಡು ಪೊರ್ಕೆ ಎಲ್ಲ ಹೊರಗೆ ಇಟ್ಟಿದ್ದೀನಿ. ಇವಾಗ ಬನ್ನಿ ಒಳಗಡೆ ಹೋಗೋಣ. ಸ್ಟಾರ್ಟಿಂಗ್ ಬರೋ ಟೈಮಲ್ಲೇ, ಸ್ಟಾರ್ಟಿಂಗ್ ಒಂದು ಹೆಜ್ಜೆ ಇಕ್ಕುವಾಗಲೇ ನನ್ನ ಡ್ರೈ ಫ್ರೂಟ್ ಕಾಣಿಸುತ್ತೆ ನಿಮಗೆ. ನೋಡಿ, ಕಾಣಿಸ್ತಾ ಇದೆಯಾ? ಅಂದರೆ ಇಲ್ಲಿ ಇದು ಬಿಸಾಡೋದು ಸಾಮಾನು ಫ್ರೆಂಡ್ಸ್. ಇವೆರಡು ಬಿಸಾಡಬೇಕು ನಾನು. ಇವೆರಡು ಒಡೆದ್ಬಿಟ್ಟಿದೆ ಸ್ಟಾರ್ಟಿಂಗಲ್ಲೇ. ಇಲ್ಲಿ ನೋಡಿ, ಫಸ್ಟು ಗ್ಲಾಸು,
ಈ ಕಡೆಯಿಂದ ತೋರಿಸ್ತೀನಿ ನಿಮಗೆ. ಫಸ್ಟು ಈ ಕಡೆ ಫ್ರಿಜ್ ಇಟ್ಕೊಂಡಿದ್ದೀನಿ. ಒಂದೇ ರೂಮಲ್ಲ ಫ್ರೆಂಡ್ಸ್, ಈ ಕಡೆ ಫ್ರಿಜ್ಜು ನೋಡಿ ಈ ಥರ. ಅಲ್ಲಿ ಆ ಕಡೆ ಒಂದು ಟವಲ್ ಇದೆ, ಒಂದು ನಂದು ಓಡ್ನಿ ಇದೆ, ಅಂದರೆ ಚುನ್ನಿ. ಇವಾಗ ನೋಡಿ ಒಂದೇ ರೂಮಲ್ಲ, ಇವಾಗ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಕಾಣಿಸ್ತಾ ಇದೆಯಾ? ಅದು ಕ್ಯಾಲೆಂಡರ್ ಚೇಂಜ್ ಮಾಡಿಲ್ಲ ಫ್ರೆಂಡ್ಸ್, ಮಾಡಬೇಕು. ಇನ್ನು ಹೊರಗಡೆನೇ ನಾನು ಹೋಗೇ ಇಲ್ಲ ಹೇಳ್ಬೇಕಂದ್ರೆ. ಹೊರಗಡೆ ಹೋದರೆ ಲೈಟ್ ಆನ್ ಮಾಡ್ತೀನಿ ಸಾರಿ. ನೋಡಿ ನಾನಿಲ್ಲಿ ಕಾಣಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ನೋಡಿ ಇಷ್ಟೇ ನನ್ನ ಪುಟ್ಟು ಗೂಡು ಫ್ರೆಂಡ್ಸ್. ಅದು ಮೊನ್ನೆ ನನ್ನ ಮಗಳಿಗೆ ತೊಗೊಂಡಿದ್ದೀನಿ. ಅಲ್ಲೊಂದು ಕ್ಯಾಪು, ನನ್ನ ಮಗಂದು ಕ್ಯಾಪು. ಇಲ್ಲಿ ತೆಳಗೆ ಬಂದುಬಿಟ್ಟು ಮಂಚ ಫ್ರೆಂಡ್ಸ್. ಮೊನ್ನೆನೇ ಗದ್ದೆ ಬಿಸಾಡಿಬಿಟ್ಟಿದ್ದೀನಿ. ಅದು ತುಂಬ ಒಂದು ವರ್ಷ ಮೇಲೆ ಆಯಿತು ಫ್ರೆಂಡ್ಸ್. ಆ ಸೀರೆ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ನಾನು ಹೇಳ್ತೀನಿ ಏನಕ್ಕೆ ಇಟ್ಟಿದ್ದೀನಿ ಅಂತ ಹೇಳ್ತೀನಿ. ಈ ಕಡೆಯಿಂದ ನೋಡಿ, ಫಸ್ಟು ಬಾಗಿಲಿಂದ ಬಂದರೆ ಡೈರೆಕ್ಟ್ ಈ ಕಡೆಯಿಂದ ನೋಡಿ ಈ ಕಡೆಯಿಂದ. ಇವಾಗ ಈ ಕಡೆ ಬನ್ನಿ ಹೋಗೋಣ. ಇಲ್ಲಿ ಬಾತ್ರೂಮ್, ಇಲ್ಲಿ ಬ್ರಷ್ಗಳು ಇಟ್ಟಿದ್ದೀನಿ. ಮೇಲೆ ಪ್ಲೇಸ್ ಇದೆ ಫ್ರೆಂಡ್ಸ್ ನನಗೆ. ಅಂದರೆ ಒಂದು ಏನಾದರೂ ವೇಸ್ಟ್ ಸಾಮಾನು ಏನೆಲ್ಲ ಇರುತ್ತಲ್ಲ ಅದೆಲ್ಲ ಮೇಲೆ ಇಟ್ಬಿಡ್ತೀನಿ. ಅಂದರೆ ನನಗೆ ಇನ್ನು ಮುಂದೆ ಬೇಸಿಗೆಯಲ್ಲಿ ಏನಾದರೂ ಯೂಸ್ ಆಗೋದು. ಅಂದರೆ ಬೇಸಿಗೆಯಲ್ಲಿ ಏನು ಯೂಸ್ ಮಾಡಬೇಕು ಅದೆಲ್ಲ ವೇಸ್ಟ್ ಸಾಮಾನು ನಾನು ಮೇಲೆ ಇಡ್ತೀನಿ. ಅಂದರೆ ಡ್ರಮ್ಮು ಮತ್ತು ಮಕ್ಕಳ ಕ್ಯಾರಮ್ ಬೋರ್ಡು ಇದೆಲ್ಲ ಮೇಲೆ ಈ ಥರ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ. ಮತ್ತು ಒಂದು ನೀರಿನ ಪೈಪು ನೋಡಿ. ಈ ಕಡೆ ಬಂದರೆ ಕೂಲರ್ ನೋಡಿ ಕಾಣಿಸ್ತಾ ಇದೆಯಾ? ಈ ಕಡೆ ಬಂದರೆ ಕೂಲರ್. ನಾನು ಇದು ಪರ್ದೆ ಏನಕ್ಕೆ ಮುಚ್ಚಿದ್ದೀನಿ ಅಂದರೆ ಹೇಳ್ತೀನಿ ಫ್ರೆಂಡ್ಸ್, ಅದು ಕೂಡ ನಾನು ನೋಡಿ. ಈ ಕಡೆ ಬಾತ್ರೂಮ್ ಸೈಡ್ ಈ ಕಡೆಯಿಂದ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ? ದೂರಿಂದ ತೆಗಿತೀನಿ ನಾನು, ನಿಮಗೆ ಕಾಣಿಸುತ್ತೆ ನೋಡಿ. ಈ ಕಡೆ ಬಾತ್ರೂಮಿಂದ ಈ ಕಡೆ ಮೇಲೆ ಸಜ್ಜೆ ಮೇಲೆ ಕೂಲರು ವೇಸ್ಟ್. ಅಂದರೆ ಇವಾಗ ಚಳಿ ಆಗ್ತಾ ಇದೆಯಲ್ಲ ಫ್ರೆಂಡ್ಸ್, ಹಾಗಾಗಿ ಮೇಲೆ ಇಟ್ಕೊಂಡಿದ್ದೀನಿ. ಮತ್ತು ಬೇಸಿಗೆಯಲ್ಲಿ ತೆಗಿಬೇಕು. ಇವಾಗ ಬಟ್ಟೆಗಳು ಏನೇನು ಇಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ನಿಮಗೆ. ಈ ಕಡೆ ಸ್ಟಾರ್ಟಿಂಗು ಹಾಸಿಗೆಗಳು ಕಾಣಿಸ್ತಾ ಇದೆಯಾ? ಹಾಸಿಗೆಗಳು. ಮತ್ತು ಈ ಕಡೆ ಬಂದುಬಿಟ್ರೆ ನೋಡಿ ನನ್ನ ಸೀರೆ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ನನ್ನ ಸೀರೆ ಮೇಲ್ಗಡೆ. ಇಲ್ಲಿ ಸೆಕೆಂಡ್ ಬಂದುಬಿಟ್ಟು ಹಸ್ಬೆಂಡ್ ಬಟ್ಟೆ. ಇಲ್ಲಿ ಥರ್ಡ್ ಬಂದುಬಿಟ್ಟು ನನ್ನ ಮಕ್ಕಳ ಬಟ್ಟೆ. ಇಲ್ಲಿ ನನ್ನ ಮಕ್ಕಳ ಆಟ ಸಾಮಾನಿದೆ ಫ್ರೆಂಡ್ಸ್. ಇದರಲ್ಲಿ ಮಕ್ಕಳ ಆಟ ಸಾಮಾನು ಅಂದರೆ ಏನೇನು ಆಟ ಸಾಮಾನು ತೊಗೊತಾರಲ್ಲ ಆ ಕಡೆ ಹೊರಗಡೆ ಹೋದಾದ್ಮೇಲೆ ಅದೆಲ್ಲ ಸಾಮಾನು ಇದರಲ್ಲಿ ಪ್ಯಾಕ್ ಇದೆ ಫ್ರೆಂಡ್ಸ್. ಇದರಲ್ಲಿ ಅಂದರೆ ಮಕ್ಕಳ ಸ್ಕೂಲ್ ರಜೆ ಇದ್ದರೆ ಅವ್ರಿಗೆ ಬ್ಯಾಗ್ ತೊಗೊಂಡು ಇದರಲ್ಲಿ ಹೊರಗಡೆ ತೊಗೊಂಡು ಆಡ್ತಾರೆ. ಇದು ಒಂದು ಪ್ಲೇಸ್ ಖಾಲಿ. ಇವಾಗ ಈ ಕಡೆ ಬಂದುಬಿಟ್ಟು ನೋಡಿದ್ರಲ್ಲ ಫ್ರೆಂಡ್ಸ್, ಇಲ್ಲಿ ಏನು ಇಟ್ಕೊಂಡಿದ್ದೀನಿ. ನೀವು ಕೇಳ್ತಿರ್ಬೋದು, ಈ ಪರ್ದ ಎನಿ ಟೈಮ್ ಈ ಥರ ಮುಚ್ಚೇ ಇರ್ತೀರಾ ಅಂತ ಕೇಳ್ತಿರಲ್ಲ. ನೋಡಿ ಈಗ ಕಾಣಿಸ್ತಾ ಇದೆಯಲ್ಲ. ಇವಾಗ ನಾನು ಮತ್ತೊಮ್ಮೆ ತೋರಿಸ್ತೀನಿ ಬನ್ನಿ. ಇವಾಗ ನೋಡಿ ಬಟ್ಟೆ ಮೇಲೆ ಇರೋದು ನನ್ನ ಬಟ್ಟೆ, ಮಧ್ಯದಲ್ಲಿರೋದು ಹಸ್ಬೆಂಡು, ಕೆಳಗಡೆ ಇರೋದು ಕಾಣಿಸ್ತಲ್ಲ ಫ್ರೆಂಡ್ಸ್. ಮೇಲೆ ಇರೋದು ನನ್ನ ಬಟ್ಟೆ, ಕೆಳಗಡೆ ಮಧ್ಯದಲ್ಲಿರೋದು ಹಸ್ಬೆಂಡು, ಇಲ್ಲಿ ಕೆಳಗಡೆ ಲಾಸ್ಟಲ್ಲಿ ಇರೋದು ಮಕ್ಕಳ ಬಟ್ಟೆ, ಆ ಕಡೆ ಹಾಸಿಗೆ ಕಾಣಿಸ್ತಲ್ಲ ಫ್ರೆಂಡ್ಸ್. ಇವಾಗ ಸಜ್ಜೆ ಮೇಲೆ ಏನೇನು ಇಟ್ಕೊಂಡಿದ್ದೀನಿ ಅಂತ ನೀವೇ ನೋಡಿ. ಕೂಲರು ಮತ್ತು ನನ್ನ ಹೊಸ ಬಟ್ಟೆಗಳು ಮತ್ತು ದೇವರ ಸಾಮಾನುಗಳು. ಪೂಜೆಯಲ್ಲೇ ಮಾಡ್ಕೋತೀನಲ್ಲ, ಈ ವಿಭೂತಿ ಮತ್ತು ಹತ್ತಿ ಎಣ್ಣೆ, ದೇವರಿಗೆ ವಿಭೂತಿ, ಹತ್ತಿ ಮತ್ತು ದೇವರಿಗೆ ಸಪ್ರೇಟ್ ಎಣ್ಣೆ, ಚುನ್ರಿಗಳು, ದೇವರ ಚುನ್ರಿಗಳು, ಮತ್ತು ಒಂದು ನನಗೆ ಇಷ್ಟವಾದ ದೇವರ ಬುಕ್ಕಿ ಇದೆ, ಅದು ನಾನು ಹೇಳ್ತೀನಿ ಪೂಜೆ ಮಾಡುವಾಗ. ಈ ಕಡೆ ಬಂದುಬಿಟ್ಟು ವೇಸ್ಟ್ ಅಂದರೆ ಇವಾಗ ಈ ಗ್ಯಾಸ್ ಮೊನ್ನೆ ತಂದ್ಕೊಂಡಿದ್ದೀನಲ್ಲ ಈ ಗ್ಯಾಸ್ ಫ್ರೆಂಡ್ಸ್, ಅದು ಒಂದು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಹಾಗಾಗಿ ಮೇಲೆ ಇಟ್ಕೊಂಡಿದ್ದೀನಿ. ಇದೆಲ್ಲ ಇಲ್ಲೆಲ್ಲ ಈ ಕೆಳಗಡೆ ಇಡಲಿಕ್ಕೆ ಪ್ಲೇಸ್ ಇಲ್ವಲ್ಲ, ಹಾಗಾಗಿ ಮೇಲೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಕಾಣಿಸ್ತಾ ಇದೆಯಾ? ಅಲ್ಲಿ ಒಂದು ನಳಪಾತ್ರೆ ಇದೆ, ಅದು ಅವಾಗ ಜಾಸ್ತಿ ವಾಟರ್ ಪ್ರಾಬ್ಲಮ್ ಬಂದರೆ ಅದು ತೆಗೆದ್ಬಿಟ್ಟು ಕೆಳಗಡೆ ಇಟ್ಟು ಕುಡಿಯೋಕ್ಕೆ ನೀರು ತೆಗಿತೀನಿ, ಅಂದರೆ ತುಂಬಿಡ್ತೀನಿ. ನೋಡಿ ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ನೋಡಿ ಮತ್ತೊಮ್ಮೆ ತೋರಿಸ್ತೀನಿ ನಾನು. ಮಂಚದಿಂದ ಹಿಡ್ಕೊಂಡು
ಈ ಕಡೆ ನೋಡಿ, ಅಲ್ಲಿ ತೆಳಗಡೆ ಒಂದು ತೋರಿಸಿಲ್ಲ ಫ್ರೆಂಡ್ಸ್ ನಾನು ನಿಮಗೆ ಇನ್ನೊಂದು. ಇಲ್ಲಿ ಇದರಲ್ಲಿ ನೀರು ಇಟ್ಕೋತೀನಿ ಬೆಳಗ್ಗೆ, ಮಕ್ಕಳಿಗಾಗಲಿ ನನಗಾಗಲಿ ಹಸ್ಬೆಂಡ್ಗಾಗಲಿ. ಇದರಲ್ಲಿ ವಾಟರ್ ಗರಂ ಮಾಡ್ತೀವಿ. ಇದು ಬಕೆಟ್ ಅಂದರೆ ಜಾಸ್ತಿ ಇರೋದು ವೇಸ್ಟ್ ಇಕ್ಕಿದ್ದೀನಿ. ಇದರಲ್ಲಿ ಒಂದು ಸರ್ಫ್ ನಿರ್ಮಾ ತುಂಬಿಡ್ತೀನಿ. ಅದರಲ್ಲಿ ಒಂದಿಷ್ಟು ತೊಳೆಯೋದು ಸಾಮಾನುಗಳಿದ್ದಾವೆ ಫ್ರೆಂಡ್ಸ್. ಇದು ಸಾಬೂನು ಬಟ್ಟೆ ಹಚ್ಚೋದು. ಈ ಕಡೆ ಪ್ಲೇಸ್ ಇದೆ, ಇಲ್ಲಿ ಬಕೆಟ್ ಅದು ಏನಾದರೂ ಇಟ್ಕೋಬೋದು. ಕ್ಲಿಯರ್ ಆಯಿತಾ ಫ್ರೆಂಡ್ಸ್? ಇವಾಗ ಮತ್ತೊಮ್ಮೆ ನೋಡಿ, ಕಾಣಿಸ್ತಾ ಇದೆಯಾ? ಈ ಕಡೆ ನನ್ನ ಕಿಚನ್ ಐಟಮ್ಗಳು ಇವು ತೆಳಗಿಂದ ಹಾಕ್ಕೊಂಡಿದ್ದಾವೆ. ಇವು ಸಪ್ರೇಟ್ ಇಕ್ಕಿದ್ದೀನಿ, ಇವು ಕೊಡಬೇಕಲ್ಲ, ಹಾಗಾಗಿ ತೆಳಗಡೆ ಸಪ್ರೇಟ್ ಇಕ್ಕಿದ್ದೀನಿ. ಇವಾಗ ನೋಡಿ, ಅಲ್ಲಿಂದ ಹೇಳ್ತಾ ಇದ್ದೀನಲ್ಲ ನಿಮಗೆ, ಅಲ್ಲಿಂದ ನೋಡಿ ಮೇಲೆ ಅಷ್ಟೇ ನೋಡಿ. ಇವಾಗ ಕಿಚನ್ಗೆ ಬಂದೆ. ಇದೇ ರೂಮಲ್ಲಿ ಕಿಚನು ಕಾಣಿಸ್ತಾ. ಮತ್ತು ಈ ಕಡೆ ಬಂದರೆ ಬಾಕಿಲು ಕಾಣಿಸ್ತಾ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ನಂದು ಇಷ್ಟೇ ಒಂದು ಪುಟ್ಟ ಗೂಡು ಫ್ರೆಂಡ್ಸ್. ಹೈದರಾಬಾದಲ್ಲಿ ಇದು ಒಂದು ಪುಟ್ಟ ಗೂಡಲ್ಲಿ ಬದುಕ್ತಾ ಇದ್ದೀವಿ ಅಷ್ಟೇ. ಈ ಕಡೆ ನೋಡಿ, ಈ ಪರ್ದೆಯಿಂದ ಈ ಕಡೆ ಇಲ್ಲಿ ದೇವ್ರ ಪೂಜಾ, ಸಿಂಪಲ್ ಒಂದು ದೇವ್ರ ಪೂಜಾ. ಈ ಕಡೆ ಟಿ ವಿ ತೆಳಗಡೆ ನಾನು ಸಿಂಪಲ್ ರೀಲ್ಸ್ ಮಾಡ್ತೀನಲ್ಲ ಫ್ರೆಂಡ್ಸ್, ಅದು ರೀಲ್ಸ್ ಮಾಡೋದು. ಜ್ಯುವೆಲರೀಸ್ ಎಲ್ಲ ಒಂದು ಸೈಡ್ ಇಟ್ಕೊಂಡಿದ್ದೀನಿ. ಜಾಸ್ತಿ ಐಟಮ್ಗಳೇನಿಲ್ಲ ಫ್ರೆಂಡ್ಸ್ ನಮ್ಮ ಹತ್ರ. ಇದು ಮೊನ್ನೆ ಒಂದು ಟ್ಯೂಬ್ ತರಿಸಿದ್ದೀನಿ, ಮಗನಿಗೆ ಒಂದು ಇನ್ಫೆಕ್ಷನ್ ಆಗಿತ್ತು, ಹಾಗಾಗಿ ತರಿಸಿದ್ದೀನಿ ಮೆಡಿಕಲಿಂದ, ಬಾಡಿ ವ್ಯಾಸ್ಲಿನು. ಇದರಲ್ಲೆಲ್ಲ ಮಕ್ಕಳ ಚಾಪೀಸು ಮತ್ತು ವೇಸ್ಟ್ ಪೆನ್ಸಿಲು ಈ ಥರ ಟ್ಯೂಬ್ಸ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಇದು ಒಂದು ಸಿಂಪಲ್ ಟಿ ವಿ, ಇದು ಒಂದು ಬೊಂಬೆ ನಮ್ಮದು. ಇವಾಗ ಈ ಕಡೆ ಬನ್ನಿ. ಒಂದು ಮಣ್ಣಿನ ಮಡಿಕೆ ಮತ್ತು ವಾಟರು. ಈ ಕಡೆ ಅಡುಗೆ ಮಾಡಿದ್ದೀನಲ್ಲ ಬೆಳಗ್ಗೆ, ಅಡುಗೆ ಮಾಡಿರೋದು ಒಂದು ಸ್ವಲ್ಪನೇ ಇದೆ. ಅದು ಊಟ ನಾನು ಒಬ್ಬಳೇ ಮಾಡ್ತೀನಲ್ಲ 2 ಟೈಮ್ ನನಗೆ. ಬಾಕಿದವರೆಲ್ಲ ಮಕ್ಕಳು ಟಿಫನ್ ಬಾಕ್ಸ್ ತೊಗೊಂಡು ಹೋಗಿದ್ದಾರೆ, ಹಸ್ಬೆಂಡ್ ಟಿಫನ್ ಬಾಕ್ಸ್ ತೊಗೊಂಡು ಹೋಗಿದ್ದಾರೆ. ಇರೋದೇ ನಾನು ಒಬ್ಬಳು. ಇವಾಗ 4 ಗಂಟೆಗೆ ಬರೋದು ಮಕ್ಕಳು ಕೂಡ. ಇವಾಗ ಇದರಲ್ಲಿ ರೈಸ್ ಇದೆ, ಇದರಲ್ಲಿ ಗಟ್ಟಿ ರೆಸಿಪಿ ಇದೆ, ಇದರಲ್ಲಿ ಸಾಂಬಾರಿದೆ ಅಷ್ಟೇ. ಇವತ್ತು ಜೋಳದ ರೊಟ್ಟಿ ಅದು ಏನು ಮಾಡಿಲ್ಲ ಫ್ರೆಂಡ್ಸ್. ಈ ಕಡೆ ಬಂದರೆ ನೋಡಿ, ಕೊಡ ಮತ್ತು ಈ ಕಡೆ ಕಿಚನ್ ಅಂದರೆ ಅಡುಗೆ ಐಟಮ್ ಎಲ್ಲ ಇಟ್ಕೊಳ್ಳೋದು ಇದರಲ್ಲಿ. ಇಲ್ಲಿ ಮೇಲೆ ಬೊಗೋನಿ ಮತ್ತು ಮೇಲೆ ಮಿಕ್ಸಿ ಸಾಮಾನು ಪ್ರತಿಯೊಂದು ಐಟಮ್ಮು ಅಲ್ಲಿರೋದು. ಇಷ್ಟೇ ನನ್ನ ಪುಟ್ಟ ಗೂಡು ಫ್ರೆಂಡ್ಸ್. ನೋಡಿ, ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಮೊನ್ನೆ ಗ್ಯಾಸ್ ತಂದ್ಕೊಂಡಿದ್ದೀನಲ್ಲ, ಗ್ಯಾಸ್ ಸ್ಟವ್ ತಂದ್ಕೊಂಡಿದ್ದೀನಲ್ಲ, ಅದು ಹಳೆಯ ಸ್ಟವ್ ಫ್ರೆಂಡ್ಸ್ ಅದು. ಓಕೆನಾ? ಇವಾಗ ನಳಪಾತ್ರೆ. ಈ ಕಡೆ ಡೈರೆಕ್ಟ್ ಬಂದರೆ ಕಿಚನು. ತೆಳಗಡೆ ಏನೇನೆಲ್ಲ ಇದೆ ಅಂದರೆ, ಈ ಸೈಡಲ್ಲಿ 2 ತಿಂಗಳದು ರೇಷನ್ ಅಕ್ಕಿ ಹಾಗೇ ಇದೆ ಫ್ರೆಂಡ್ಸ್. ರೇಷನ್ ಅಕ್ಕಿ ಬರ್ತಾ ಇದೆಯಲ್ಲ ನಮಗೆ, ಹಾಗಾಗಿ 2 ತಿಂಗಳದು ರೇಷನ್ ಅಕ್ಕಿ ಇಲ್ಲಿ ಹಾಗೇ ಇದ್ದಾವೆ. ಮಾಡಿಲ್ಲ, ಊಟ ಮಾಡಿಲ್ಲ. ಅಂದರೆ ಅಷ್ಟು ಚೆನ್ನಾಗಿಲ್ಲ, ಜಾಸ್ತಿ ಕಂಕರ್ ಜಾಸ್ತಿ, ಹಳ್ಳಗಳು ಜಾಸ್ತಿ ಇದ್ದಾವೆ ಫ್ರೆಂಡ್ಸ್. ಹಾಗಾಗಿ ಊಟ ಮಾಡಿಲ್ಲ. ಅಂದರೆ ಬೇರೆಯವ್ರಿಗೆ ಕೊಟ್ಟು ಹಾಕಬೇಕಿಲ್ಲ, ಅಂದರೆ ದುಕಾನಲ್ಲಿ ಕೊಟ್ಟಾಗಬೇಕು. ಚೆನ್ನಾಗಿರೋದು ಊಟ ಮಾಡ್ತೀವಿ. ಅಂದರೆ ಜಾಸ್ತಿ ಹಳ್ಳಗಳು ಬರ್ತಾಯಿದೆ ಫ್ರೆಂಡ್ಸ್. ಅದರಲ್ಲಿ ಸಿಲಿಂಡರ್ 2 ಸಿಲಿಂಡರ್. ಇದರಲ್ಲಿ ನಾನು ಅಡುಗೆ ಸಾಮಾನುಗಳು ಅಂದರೆ ಇವಾಗ ಹಿಟ್ಟು ಮತ್ತು ರವೆ ಇದೆಲ್ಲ ಜಾಸ್ತಿ ಆಗುತ್ತಲ್ಲ, ಕಿರಾಣಿ ತಂದ್ಕೊಂಡ್ರೆ ಇದು 2ರಲ್ಲಿ ತುಂಬ್ಕೊಂಡು ಇಡ್ತೀನಿ ಫ್ರೆಂಡ್ಸ್. ಮತ್ತು ಮೇಲೆ ಬಂದರೆ ಇದರಲ್ಲಿ ಅರಿಶಿನ, ಖಾರ, ಶೇಂಗಾ ಪುಡಿ ಮತ್ತು ತೊಗರಿಬೇಳೆ, ಉದ್ದಿನಬೇಳೆ ಇದೆಲ್ಲ ಏನಿರುತ್ತಲ್ಲ ಈ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಅಲ್ಲೇ ಇರೋದು ಜೀರಿಗೆ, ಕಡಲೆಬೇಳೆ, ಪ್ರತಿಯೊಂದು ಐಟಮ್ ಅಂತ ತಿಳ್ಕೊಳ್ಳಿ. ಇದರಲ್ಲಿ ಎಣ್ಣೆ, ಅದರಲ್ಲಿ ಸಾಲ್ಟು. ಓಕೆನಾ ಫ್ರೆಂಡ್ಸ್? ನನಗೆ ಯಾವ ರೀತಿ ಬಂದಿದೆ ಆ ರೀತಿ ಹೋಮ್ ಟೂರ್ ಮಾಡಿದ್ದೀನಿ. ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟೇ ನನ್ನ ಪುಟ್ಟುಗಳು. ಮತ್ತು ಈ ಕಡೆಯಿಂದ ಈ ಕಡೆ ಬಂದರೆ ಬಾಕಿಲು ಬರೋದು ಕಾಣಿಸುತ್ತಲ್ಲ ಫ್ರೆಂಡ್ಸ್. ಇದಿಷ್ಟೇ ನನ್ನ ಪುಟ್ಟ ಗೂಡು. ತೆಳಗಡೆ ಅಲ್ಲಿ ಪಾತ್ರೆ ತೊಳಿತೀನಲ್ಲ, ಪಾತ್ರೆ ತೊಳೆದು ಬುಟ್ಟಿಯಲ್ಲಿ ಇಟ್ಬಿಡ್ತೀನಿ, ಆ ಟಪ್ಪಲ್ಲಿ ಇಟ್ಬಿಡ್ತೀನಿ. ಅದೆಲ್ಲ ಖಾಲಿ ಮಾಡಿ ಮೇಲೆ ಎಲ್ಲ ಸಾಮಾನು ಪಾತ್ರೆಗಳೆಲ್ಲ ಹಚ್ಕೊಂಡ್ಬಿಟ್ಟು ಮತ್ತೆ ಖಾಲಿ ಟಪ್ಪಲ್ಲಿ ಇಡ್ತೀನಿ. ಮತ್ತೆ ಸಿಂಕಲ್ಲಿ ಜಾಸ್ತಿ ಪಾತ್ರೆಗಳು ಜಾಸ್ತಿ ಜಾಮ್ ಆದರೆ ಮತ್ತೆ ತೊಳೆದು ಮತ್ತೆ ಸಿಂಕಲ್ಲಿ ಅಲ್ಲಿ ಮೇಲೆ ಹಚ್ಕೊಂಡು ಮತ್ತೆ ತೆಗೆದು ಇಲ್ಲಿಡ್ತೀನಿ ಅಷ್ಟೇ. ಇಷ್ಟೇ ಫ್ರೆಂಡ್ಸ್ ನಮ್ಮದು ಪುಟ್ಟ ಗೂಡು. ಹೇಗೆ ಅನ್ನಿಸುತ್ತಾ ಅಂತ ಹೇಳಿ. ಇನ್ನೊಮ್ಮೆ ತೋರಿಸ್ತೀನಿ ಬನ್ನಿ ಹೊರಗಡೆಯಿಂದ.
ಅರ್ಥ ಆಗಿಲ್ಲ ಅಂದರೆ ನೋಡಿ, ಹೊರಗಡೆಯಿಂದ ನೋಡಿ ಮತ್ತೊಮ್ಮೆ ಈ ಕಡೆಯಿಂದ ಈ ಕಡೆ ನೋಡಿ, ಇಷ್ಟು ಓಕೆನಾ ಫ್ರೆಂಡ್ಸ್? ನೋಡಿ, ಇಷ್ಟು ರೂಮ್ ಫ್ರೆಂಡ್ಸ್. ಇದಕ್ಕೆ ಹೋಮ್ ಟೂರ್ ಮಾಡಿ ಅಂತ ತುಂಬ ಜನ ಕೇಳಿದ್ದೀರ. ನೋಡಿ ಹೇಗೆ ಅನಿಸುತ್ತೋ ಅಂತ ನನಗೆ ಹೇಳೋದು ಮಾತ್ರ ಮರಿಬೇಡಿ, ಓಕೆನಾ ಫ್ರೆಂಡ್ಸ್? ನೋಡಿ, ಇಷ್ಟೇ ನನ್ನ ಹೋಮ್ ಟೂರ್. ಮತ್ತು ಮೇಲ್ಗಡೆ ಬಂದರೆ ಫ್ಯಾನು, ಅದು ಮೊನ್ನೆ ಛತ್ ಬಿದ್ದುಬಿಟ್ಟಿತ್ತು ಫ್ರೆಂಡ್ಸ್. ಪೂರ ಎಲ್ಲ ನಮ್ಮ ಮನೆ ಓನರೆಲ್ಲ ಈ ಥರ ಪ್ಯಾಕ್ ಮಾಡಿದ್ದಾರೆ. ತುಂಬ ಮಳೆ ಬಿಟ್ಟು ಅದೆಲ್ಲ ಬಿದ್ದುಬಿಟ್ಟಿತ್ತು. ನಾನು ಹೇಳಿದ್ದೀನಲ್ಲ, ದಸರಾಕ್ಕೆ ಕಲರ್ ಪೇಂಟಿಂಗ್ ಮಾಡಿದ್ದೀನಿ, ಆದರೂ ಅದು ಬಿದ್ದುಬಿಟ್ಟಿದೆ. ಆ ಥರ ಮತ್ತೆ ರಿವರ್ಸ್ ಪ್ಯಾಕ್ ಮಾಡಿದ್ರೆ ಕಲರ್ ಪೇಂಟಿಂಗ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಲ್ಲ. ನೋಡಿ ಫ್ರೆಂಡ್ಸ್, ಇಷ್ಟೇ ನಮ್ಮ ಹೋಮ್ ಟೂರು. ಹೇಗೆ ಅನಿಸುತ್ತೋ ಅಂತ ನಿಮ್ಮ ಕಮೆಂಟ್ ಎನಿ ಟೈಮ್ ನಿಮಗೋಸ್ಕರ ಓಪನ್ ಇರುತ್ತೆ ಕಮೆಂಟ್ ಬಾಕ್ಸು. ಕಮೆಂಟಲ್ಲಿ ಹೇಳೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಓಕೆನಾ? ಇನ್ನೊಂದು ಹೇಳಬೇಕು ಫ್ರೆಂಡ್ಸ್, ಇಲ್ಲಿ ತೆಳಗಡೆ ಬಂದುಬಿಟ್ಟು ಗ್ಲಾಸು ಮತ್ತು ಥಮ್ಗೆ ಪ್ಲೇಟು ಇಲ್ಲಿ ತೆಳಗಡೆ ಬಂದರೆ, ಅಯ್ಯೋ ಸಾರಿ ಫ್ರೆಂಡ್ಸ್, ಇದು ಹೇಳೋದೇ ಮರ್ತೆ. ಈ ಕಡೆ ನೋಟ್ಬುಕ್ಸು, ಮಕ್ಕಳ ನೋಟ್ಬುಕ್ಸು, ಮತ್ತು ಈ ಕಡೆ ಈರುಳ್ಳಿ ಅದನ್ನು ಇಟ್ಕೋತೀನಿ. ಅಲ್ಲಿ ಗ್ಲಾಸು, ಪ್ಲೇಟ್ಸು, ಇಲ್ಲಿ ತೆಳಗಡೆ ಕುಕ್ಕರೆಲ್ಲ ನೈಟಿದೆಲ್ಲ ನಾನು ಮಧ್ಯಾಹ್ನ ಇಡ್ತೀನಿ ಫ್ರೆಂಡ್ಸ್. ಅಷ್ಟೇ ನೋಡಿ, ಇಷ್ಟು ಅರ್ಥ ಆಯ್ತಾ ಫ್ರೆಂಡ್ಸ್ ನಾ ಹೇಳಿರೋದು? ಇಷ್ಟೇ ನನ್ನ ಪುಟ್ಟ ಗೂಡು ಫ್ರೆಂಡ್ಸ್. ಅಷ್ಟೇ ನೋಡಿ ಹೇಗೆ ಅನಿಸುತ್ತಾ ಅಂತ ನನಗೆ ತಿಳಿಸೋದು ಮಾತ್ರ ಮರಿಬೇಡಿ. ಸಾರಿ ಫ್ರೆಂಡ್ಸ್, ಅದು ಸೀರೆ ಏನಕ್ಕೆ ಇಟ್ಟಿದೆ ಅಂತ ಹೇಳೋದೇ ಮರೆದುಬಿಟ್ಟೆ. ಆ ಸೀರೆ ಏನು ಇಲ್ಲಿ ಮೇಲೆ ಕಟ್ಟೋದಕ್ಕೆ ಫ್ರೆಂಡ್ಸ್, ಮೇಲೆ ಈ ಥರ ಪ್ಯಾಕ್ ಮಾಡಲಿಕ್ಕೆ. ಇಲ್ಲೇನಿದೆಯಲ್ಲ, ಇದೇನು ಪ್ಯಾಕ್ ಮಾಡಲಿಕ್ಕೆ ಅಷ್ಟೇ. ಅದೇ ಸೀರೆ ಏನಕ್ಕೆ ಇಟ್ಟಿದ್ದೀನಿ ಅನ್ನೋದು ಹೇಳೋದೇ ಮರೆತುಬಿಟ್ಟಿದ್ದೀನಿ ನಾನು. ಅಲ್ಲಿ ಸೀರೆ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಈ ಸೀರೆ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಅಲ್ಲಿ ಮೇಲೆಲ್ಲ ಪ್ಯಾಕ್ ಮಾಡಲಿಕ್ಕೆ. ಇದೆಲ್ಲ ಏನಿದೆಯಲ್ಲ ಸಜ್ಜೆ, ಅದೆಲ್ಲ ಯಾರಾದರೂ ಬಂದರೆ ಒಂಥರ ಗಲೀಜ್ ಕಾಣಿಸುತ್ತೆ, ಹಾಗಾಗಿ ಪ್ಯಾಕ್ ಮಾಡೋಣ ಅಂತ ಇಲ್ಲೇನಿದೆಯಲ್ಲ ಸಜ್ಜೆ, ಅಲ್ಲಿ ಆಲ್ರೆಡಿ ನಂದು ಹಾಗ ಕಟ್ಟಿಕ್ಕಿದ್ದೀನಿ ನೋಡಿ. ಇಲ್ಲಿಂದ ಅಲ್ಲಿ ಮಳೆ ಕಾಣಿಸ್ತಾ ಇದೆಯಲ್ಲ, ಅದಕ್ಕೆ ಕಟ್ಬಿಡಬೇಕು. ಪ್ಯಾಕ್ ಆದರೆ ಚೆನ್ನಾಗಿ ಅನಿಸುತ್ತೆ, ಓಕೆನಾ ಫ್ರೆಂಡ್ಸ್? ನನ್ನ ಹೋಮ್ ಬ್ಲಾಗ್ ಯಾವ ರೀತಿ ಅನಿಸುತ್ತೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ವಿಡಿಯೋ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಮನೆ ಯಾವ ರೀತಿ ಇದೆ ಅಂತ, ಓಕೆನಾ ಫ್ರೆಂಡ್ಸ್? ಬಾಯ್ ಎಲ್ಲರಿಗೂ. ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಹಾಗೆ ನಿಮ್ಮ ಕಮೆಂಟ್ ಮಾತ್ರ ಮಾಡೋದು ಮರಿಬೇಡಿ, ಓಕೆನಾ ಫ್ರೆಂಡ್ಸ್? ನೋಡಿ, ಇದೇ ಹುಡುಗ ನಮಗೆ ಫುಲ್ಲು ಕಾಡಿಸುತ್ತೆ. ನಾನು ಹೇಳ್ತಾ ಇರ್ತೀನಲ್ಲ, ಫುಲ್ ಸತಾಯಿಸ್ತಾನೆ ಹಾಗೆ ಈಗ ಅಂತ. ನೋಡಿ, ಇವನೇ ಅವನು. ನೋಡಿ, ಸುಮ್ಮನೆ ಇರಲ್ಲ. ಓಕೆ ಫ್ರೆಂಡ್ಸ್, ಬಾಯ್. ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನಾಳೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ. ಇನ್ನೊಂದು ವೀಡಿಯೋದೊಂದಿಗೆ. ಇವಾಗ ಸಂಕ್ರಾಂತಿಗೆ ಯಾವ ರೀತಿ ಆಚರಿಸ್ಬೇಕು, ನಾನು ಯಾವ ರೀತಿ ಆಚರಿಸ್ತೀನಿ ಅಂತ ಅದು ಕೂಡ ನಿಮಗೆ ಶೇರ್ ಮಾಡಬೇಕು ಫ್ರೆಂಡ್ಸ್. ಹಾಗಾಗಿ ಮತ್ತೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.